ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಆತ್ಮೀಯ ವೀಕ್ಷಕರೆಲ್ಲರಿಗೂ ಅಷ್ಟಭುಜ ಜ್ಯೋತಿಷ್ಯಾಲಯ ಹಾಗೆ ರೇಖಿ ಪ್ಯಾಲೇಸಿನ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಎನ್ ಭಾಸ್ಕರ್ ಕುಮಾರ್, ಜ್ಯೋತಿಷ್ಯ ಶಾಸ್ತ್ರ ವಿದ್ವಾನ್ ಹಾಗೆ ರೇಖಿ ಮಾಸ್ಟರ್. ವಾರ ಭವಿಷ್ಯ ಹೇಳುವಾಗ ಒಮ್ಮೆ ವ್ಯತ್ಯಾಸ ಆಗ್ಬೋದು, ಆದ್ದರಿಂದ ಒಮ್ಮೆ ಜಾತಕ ಪರಿಶೀಲನೆ ಅಗತ್ಯ. ಇದರ ಮೇಲೆ ಸಹ ಫಲಾನುಫಲಗಳು ವ್ಯತ್ಯಾಸ ಆಗ್ಬೋದು, ಒಮ್ಮೆ ಜಾತಕ ವಿಮರ್ಶೆ ಅಗತ್ಯ. ದಿನಾಂಕ 18/2/2024 ದಿನಾಂಕ 25/2/2024 ಮೇಷರಾಶಿಯಿಂದ ಮೀನರಾಶಿಯವರೆಗೆ ರಾಶಿ ಭವಿಷ್ಯ ಹೇಗಿದೆ ನೋಡೋಣ. ಈಗ ಮೇಷರಾಶಿ ಕೆಡೋಣ ಬನ್ನಿ. ಮೇಷರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡುವಾಗ, ರಾಶಾಧಿಪತಿಯು ಉಚ್ಚ ಸ್ಥಾನದಲ್ಲಿ ದಶಮ ಸ್ಥಾನದಲ್ಲಿದ್ದಾನೆ. ಅಂದಾಗ ಏನಾಯಿತು ಅಂದಾಗ ತಮಗೆ ವೃತ್ತಿಯಲ್ಲಿ ಒಂದು ಉತ್ತಮ ಬದಲಾವಣೆಗಳನ್ನು ನೋಡುವಂಥದ್ದು, ತಾವು ಇಚ್ಛಿಸುವಂಥ ವೃತ್ತಿಯಲ್ಲಿ ಸಿಗುವಂತಹ ಅವಕಾಶಗಳು ಹೆಚ್ಚಾಗಿ ಕಂಡುಬರುತ್ತೆ. ಜೊತೆಗೆ ಶುಕ್ರನು ಧನಸ್ಥಾನಾಧಿಪತಿಯು ಸಹ ದಶಮ ಸ್ಥಾನದಲ್ಲೇ ಇರೋದರಿಂದ ನಿಮಗೆ ಧನಲಾಭ ಉಂಟಾಗುವಂಥದ್ದು, ಅಥವಾ ಋಣ ಅನುಬಂಧ ಪತಿ ಸುಚಾಲಯ ಅಂತ ಹೇಳ್ತೀವಿ, ಆ ರೀತಿಯಲ್ಲಿ ಋಣದಲ್ಲಿ ದೊರೆಯುವಂಥದ್ದು. ಸುಮಾರು ದಿನಗಳಿಂದ ವೃತ್ತಿಯಲ್ಲಿ ಅಪೇಕ್ಷೆಯಲ್ಲಿ ಇರುವಂಥವರಿಗೆ ಅಲ್ಪ ಪ್ರಯತ್ನದಿಂದ ನಿಮಗೆ ವೃತ್ತಿಯ ಲಾಭ ಆಗುವಂಥ ಸಂದರ್ಭ ಇರೋದರಿಂದ ತಾವು ವೃತ್ತಿಗೆ ಹೆಚ್ಚಿನ ಒತ್ತು ಕೊಡುವಂಥದ್ದು. ಹಾಗೆ ವ್ಯಾಪಾರದಲ್ಲೂ ಸಹ ವೃದ್ಧಿ ಆಗುವಂತಹ ಸಂದರ್ಭ ಇರೋದರಿಂದ ಯಾರಾದರೂ ವೃತ್ತಿಯನ್ನು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ಮಾಡಿ, ನಿಮಗೆ ಶುಭ ಉಂಟಾಗಲಿದೆ. ಯಾಕಂದರೆ ಶುಕ್ರನು ಸಹ ಧನಸ್ಥಾನಾಧಿಪತಿ ನಿಮಗೆ ದಶಮದಲ್ಲೇ ಇರೋದರಿಂದ ಉನ್ನತ ಅಭಿವೃದ್ಧಿಯನ್ನು ಕಾಣುವಂಥದ್ದು. ಹಾಗೆ ಇಟ್ಟಿಗೆ ವ್ಯಾಪಾರಿ ಇರ್ಬೋದು, ಕುಜ ಅಂದಾಗ ಹೋಟೆಲ್ ಸಂಬಂಧ ವ್ಯಾಪಾರದಿಂದಲೂ ಹೆಚ್ಚಿನ ಲಾಭವನ್ನು ಪಡೆಯುವಂಥದ್ದು. ಪೊಲೀಸ್ ಇಲಾಖೆಯಲ್ಲೂ ಸಹ ವೃತ್ತಿಯಲ್ಲಿ ಯಾರಿದ್ದಿರೋ ತಮ್ಮೆಲ್ಲರಿಗೂ ಶುಭದಾಯಕ ಉಂಟಾಗಲಿದೆ, ಪ್ರಮೋಷನ್ ದೊರೆಯುವಂಥದ್ದು, ಅಥವಾ ವೃತ್ತಿಯಲ್ಲಿ ಏನು ಅಪೇಕ್ಷೆ ಪಡ್ತೀರಾ ಆ ರೀತಿಯಲ್ಲಿ ಒಂದು ಉತ್ತಮ ಬೆಳವಣಿಗೆ ಅಥವಾ ಸಂತೋಷ ಅಂತ ಏನು ಹೇಳ್ತೀವೋ ಅದೆಲ್ಲವನ್ನು ಸಂಭ್ರಮಿಸುವಂತಹ ವಾರ ಅಂತ ನಾವು ನಿಮಗೆ ಹೇಳ್ಬೋದು. ಹಾಗೆ ವಿದ್ಯಾರ್ಥಿಗಳು ಸ್ವಲ್ಪ ಶ್ರಮಪಟ್ಟು ಓದಬೇಕಾಗತ್ತೆ. ಯಾಕಂದರೆ ರವಿಯು ಶನಿಯ ಮನೆಯಲ್ಲೇ ಇರೋದರಿಂದ ಮಂದಗತಿಯಾಗುವ ಸಂದರ್ಭ. ಯಾಕಂದರೆ ಎಲ್ಲರಿಗೂ ಎಕ್ಸಾಮ್ಸ್ ಅಂದರೆ ಈಗ ಪರೀಕ್ಷೆ ಪ್ರಾರಂಭ ಆದ್ದರಿಂದ ವಿದ್ಯಾರ್ಥಿಗಳು ಹೆಚ್ಚಿನ ಒತ್ತು ಕೊಡಬೇಕಾಗತ್ತೆ. ಸೋಮಾರಿತನ ಆಲಸ್ಯ ಅಂತ ಹೇಳ್ತೀವಲ್ಲ ಅದನ್ನು ಬಿಡಬೇಕಾಗತ್ತೆ. ಸ್ವಲ್ಪ ಹೆಚ್ಚಿನ ಓದಿನ ಕಡೆ ಗಮನವನ್ನು ಕೊಟ್ಟರೆ ತುಂಬ ಲಾಭದಾಯಕ ಉಂಟಾಗುವಂತಹ ಸಮಯ. ಹಾಗೆ ರಾಜಕೀಯ ವ್ಯಕ್ತಿಗಳಿಗೆ ನೋಡುವಾಗ ನಿಮಗೆ ಲಾಭದಾಯಕವಾಗಿದೆ. ಆದರೆ ಶನಿಯ ಒಂದು ಅಂಶವನ್ನು ತೆಗೆದುಕೊಂಡಾಗ ತಾವು ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕಾಗತ್ತೆ. ಹಾಗೆ ನಿತ್ಯ ನೀವು ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ, ಹಾಗೆ ಆಂಜನೇಯ ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ ಮಾಡುವುದರಿಂದಲೂ ತಮಗೆ ಒಂದು ಶುಭ ಉಂಟಾಗಲಿದೆ. ಹಾಗೆ ಕಪ್ಪು ಬಟ್ಟೆಯನ್ನು ಧಾರಣೆ ಮಾಡುವುದು ಬೇಡ. ಬುಧಾದಿತ್ಯ ಯೋಗವು ಸಹ ಉತ್ತಮವಾಗಿದೆ. ವ್ಯಾಪಾರ ವೃತ್ತಿಯಲ್ಲೂ ಸಹ ಒಂದು ಬದಲಾವಣೆ ಆಗುವಂಥದ್ದು, ಸ್ನೇಹಿತ ವರ್ಗದಿಂದಲೂ ಲಾಭದ ಸಮಯ ಇದೆ ಅಂತ ನಾವು ನಿಮಗೆ ಹೇಳ್ಬೋದು. ಹಾಗೆ ನೀವು ಆಂಜನೇಯ ಸ್ವಾಮಿ ಆರಾಧನೆ ಮಾಡಿ ತುಂಬ ಶುಭ ಉಂಟಾಗಲಿದೆ. ಹಾಗೆ ಪಂಚಾಮೃತ ಅಭಿಷೇಕ ಅಥವಾ ತೈಲ ಅಭಿಷೇಕವನ್ನು ಮಾಡಿಸಿ ಖಂಡಿತ ನಿಮಗೆ ಶುಭ ಉಂಟಾಗಲಿದೆ. ಈಗ ವೃಷಭರಾಶಿ ಕಡೆ ಹೋಗೋಣ ಬನ್ನಿ. ವೃಷಭರಾಶಿಯವರಿಗೆ ಈ ವಾರ ನೋಡುವಾಗ ಭಾಗ್ಯಸ್ಥಾನ ಭಾಗ್ಯೋದಯ ಆಗುವಂಥದ್ದು. ಶುಕ್ರ ನಿಮಗೆ 9ನೇ ಮನೆಯಲ್ಲಿ ಕುಜನ ಜೊತೆ ಉಚ್ಚ ಸ್ಥಾನದಲ್ಲಿ ಕೂತಿದ್ದಾನೆ. ಅಂದಾಗ ಏನಾಗುತ್ತೆ, ನಿಮಗೆ ಯಂತ್ರ ಮಂತ್ರ ತಂತ್ರ ಅನ್ನುವ ರೂಪದಲ್ಲಿ ಶಕ್ತಿ ಅಗಾಧವಾಗಿ ದೊರೆಯುವಂಥದ್ದು. ಯಾಕಂದರೆ ಕುಜ ಅಂದಾಗ ನಮಗೆ ಯಂತ್ರಕಾರಕ ಅಂತ ಕರಿತೇವೆ. ಆದ್ದರಿಂದ ತಮಗೆ ಭಾಗಶಃ ಒಂದು ಶಕ್ತಿ ಸಾಮರ್ಥ್ಯ ಒಳಭಾಗದಲ್ಲಿ ದೇವ ಅಂಶದಿಂದ ಪೂರಕವಾಗಿ ಆಗುವಂಥ ಸಂದರ್ಭ, ಮನೋ ಇಚ್ಛೆಯಿಂದ ನಡೆಯುವಂಥದ್ದು, ಅಂದುಕೊಂಡಂತೆ ನಡೆಯುವಂಥದ್ದು, ನೆನೆಸಿದಂತೆ ನಡೆಯುವಂತಹ ಒಂದು ಸಂದರ್ಭ ನಿಮಗೆ ಹೆಚ್ಚಾಗಿ ಇರೋದರಿಂದ ಸಪ್ತಮಾಧಿಪತಿಯು ತೆಗೆದುಕೊಂಡಾಗ ನಿಮಗೆ ವಿವಾಹ ವಿಚಾರದಲ್ಲಿ ಶುಭ ಉಂಟಾಗಲಿದೆ. ಶುಕ್ರ ಜೊತೆಯಲ್ಲಿ ಕುಜ ಋಣ ಅಂತ ಹೇಳ್ತೀವಿ, ಆದ್ದರಿಂದ ತಮಗೆ ವಿವಾಹ ವಿಚಾರದಲ್ಲೂ ಒಂದು ಶುಭ ಉಂಟಾಗುವಂತಹ ಸಮಯ ಬಂದಿದೆ. ಆದ್ದರಿಂದ ವಿವಾಹ ಭಾಗ್ಯವು ತಮಗೆ ದೊರೆಯುವಂಥದ್ದು. ಆದ್ದರಿಂದ ವಿವಾಹ ವಿಚಾರದಲ್ಲಿ ಸ್ವಲ್ಪ ಪ್ರಯತ್ನ ಪಟ್ಟರೆ ಖಂಡಿತ ಶುಭ ಉಂಟಾಗುವಂತಹ ಸಮಯ ಬಂದಿದೆ. ವೃತ್ತಿಯ ಸ್ಥಾನ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗುತ್ತೆ. ಮೈಯೆಲ್ಲ ಕಣ್ಣಾಗಿರಿ. ನಂಬಿ ವ್ಯವಹಾರ ಮಾಡುವಂಥದ್ದು ಅಥವಾ ಮಾತಿನ ಮುಖಾಂತರ ವ್ಯವಹಾರ ಮಾಡುವುದು ಬೇಡ. ನಿಷ್ಠುರ ಆಗುವಂಥದ್ದು. ಸ್ನೇಹಿತ ವರ್ಗದಲ್ಲೂ ಸಹ ಎಚ್ಚರಿಕೆಯಿಂದ ಮಾಡಬೇಕಾಗತ್ತೆ.
ಯಾಕಂದರೆ ಶನಿಯ ಒಂದು ಅಂಶದಿಂದ ಬುಧಾದಿತ್ಯ ಯೋಗ ಅಂದಾಗ ಫ್ರೆಂಡ್ಸ್ ಅಂತ ಹೇಳಿದ್ವಿ, ಮಧ್ಯೆ ಶನಿ ಇದ್ದಾನೆ. ಆದ್ದರಿಂದ ಏನಾಗುತ್ತೆ, ಸ್ನೇಹಿತ ವರ್ಗರು ಅಥವಾ ಉತ್ತಮ ಬಾಂಧವ್ಯ ಇದ್ದಂಥದ್ದು ಯಾವುದೋ ಒಂದು ವ್ಯಾಪಾರದಲ್ಲೋ ಅಥವಾ ಒಂದು ಸಣ್ಣ ಪುಟ್ಟ ವ್ಯವಹಾರದಿಂದಲೋ ದೂರವಾಗುವಂಥ ಸಂದರ್ಭ ಇರೋದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಒಳ್ಳೆಯದು. ಹಾಗೆ ಗುರುವಿನ ಅನುಗ್ರಹ ತಮಗೆ ಅವಶ್ಯಕ ಇದೆ. ಆದ್ದರಿಂದ ನೀವು ಗುರುವಾರ ಶಿವ ದೇವಾಲಯಕ್ಕೆ ಹೋಗಿ ಬಿಲ್ವಾರ್ಚನೆಯನ್ನು ಮಾಡಿಸಿ ಬನ್ನಿ. ಹಾಗೆ ತೆಂಗಿನಕಾಯಿ ಈಡುಗಾಯಿ ಒಡೆದು ಬನ್ನಿ, ಇದರಿಂದ ನಿಮಗೆ ಯಶಸ್ಸು ಉಂಟಾಗಲಿದೆ. ಹಾಗೂ ದಶಮಸ್ಥಾನ ಮತ್ತೆ ಹೇಳ್ತಾ ಇದ್ದೀನಿ, ವೃತ್ತಿಯ ವಿಚಾರ ಸ್ವಲ್ಪ ಎಚ್ಚರಿಕೆ. ಹಾಗೆ ಸರ್ಕಾರಿ ಉದ್ಯೋಗ ಇರ್ಬೋದು ಅಥವಾ ಬಿಸ್ನೆಸ್ ಇರ್ಬೋದು, ವ್ಯಾಪಾರಸ್ಥರು ಸಹ ಸ್ವಲ್ಪ ಎಚ್ಚರಿಕೆಯಿಂದ ನೋಡಿಕೊಂಡು ವ್ಯವಹಾರವನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಶನಿಯ ಅಂಶಕ್ಕೆ ತೆಗೆದುಕೊಂಡಾಗ ಎಲ್ಲೋ ಒಂದು ಕಡೆ ವ್ಯತ್ಯಾಸ ಆಗುವಂಥದ್ದು, ತೊಂದರೆ ಆಗುವಂಥದ್ದು, ಅನ್ಯರಿಂದ ತೊಂದರೆ ಆಗುವಂಥದ್ದು, ಅಥವಾ ನಂಬಿ ಮೋಸ ಆಗುವಂಥದ್ದು, ಅಥವಾ ಯಾರಿಂದಾದರೂ ಉದ್ದೇಶಪೂರ್ವಕವಾಗಿ ತೊಂದರೆ ಆಗುವಂಥದ್ದು, ಬೇಕು ಅಂತಲೇ ತೊಂದರೆ ಕೊಡುವಂತಹ ಸಂದರ್ಭ ಇರುತ್ತೆ. ಆದ್ದರಿಂದ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿ ಎಚ್ಚರಿಕೆಯಿಂದ ಇದ್ದರೆ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. 2 ಬಾರಿ ಆಲೋಚನೆ ಮಾಡಿ ವ್ಯವಹರಿಸುವುದು ಉತ್ತಮ. ಹೊಸದಾಗಿ ಬಂದವರನ್ನು ನೇರವಾಗಿ ನಂಬುವುದು ಬೇಡ. ಅದರಿಂದ ಎಲ್ಲವನ್ನು ಎಚ್ಚರಿಕೆಯಾಗಿ ಇದ್ದು ಮುಂದುವರೆದರೆ ನಿಮಗೆ ಶುಭ ಉಂಟಾಗಲಿದೆ. ಹಾಗೆ ಲಕ್ಷ್ಮೀ ನರಸಿಂಹ ದರ್ಶನವನ್ನು ಮಾಡಿ ಮಂಗಳವಾರ ತುಳಸಿಯನ್ನು ಕೊಟ್ಟು ದರ್ಶನ ಮಾಡಿ, ಇದರಿಂದ ನಿಮಗೆ ಶುಭ ಉಂಟಾಗಲಿದೆ. ಈಗ ಮಿಥುನ ರಾಶಿ ಕಡೆ ಹೋಗೋಣ ಬನ್ನಿ. ಮಿಥುನ ರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡುವಾಗ, ರಾಶಾಧಿಪತಿಯು ಭಾಗ್ಯಸ್ಥಾನದಲ್ಲಿ ಬುಧಾದಿತ್ಯ ಯೋಗದಿಂದ ಇದ್ದಾನೆ. ಜೊತೆಗೆ ನಿಮಗೆ ಶನಿಯು ಮಿತ್ರನಾಗ್ತಾನೆ ಅಂದಾಗ ನಿಮಗೆ ಒಂದು ಮಿಶ್ರ ಫಲಗಳನ್ನು ಕೊಡುವಂಥದ್ದು ಹೆಚ್ಚಾಗಿದೆ. ಅದರಿಂದ ಮಿಶ್ರ ಫಲಗಳನ್ನು ನೀವು ಪಡೆಯುವಂಥದ್ದು, ಭಾಗ್ಯೋದಯ ಆಗುವಂಥದ್ದು, ಕೋರ್ಟು ಕಚೇರಿ ವಿಚಾರದಲ್ಲೂ ತಮಗೆ ಜಯವನ್ನು ಉಂಟು ಮಾಡಲಿದ್ದಾನೆ. ನಿಧಾನಗತಿ ಇದ್ದಂತಹ ಕೆಲವು ವಿಚಾರಗಳು ವೇಗವಾಗಿ ಆಗುವಂತಹ ಸಂದರ್ಭವೂ ಸಹ ಇದೆ. ಹಾಗೆ ನೀವೇನು ಮಾಡಬೇಕು ಅಂದರೆ, ಪ್ರತಿನಿತ್ಯ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳು ಶೀಘ್ರವಾಗಿ ತಾವು ಅಂದುಕೊಂಡಂತೆ ನಡೆಯುವಂತೆ ಪ್ರಾರ್ಥನೆಯನ್ನು ಮಾಡಿ. ಹಾಗೆ ಅಭಿಷೇಕಕ್ಕೆ ನೀವು ಮೊಸರು ಮತ್ತು ಸಕ್ಕರೆ, ದಧಿ ಅಂತ ಹೇಳ್ತೀವಿ, ಮೊಸರು ಮತ್ತು ಸಕ್ಕರೆಯನ್ನು ಕೊಟ್ಟು ಬನ್ನಿ. ತಾವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಏನಿದೆಯೋ ಅದೆಲ್ಲವೂ ನಿವಾರಣೆ ಆಗುತ್ತೆ. ಹಾಗೆ ರಾತ್ರಿ ಮಲಗುವಾಗ ನಿತ್ಯವೂ ಸಹ ಊಟ ಎಲ್ಲ ಆದ ಮೇಲೆ ಮಲಗುವಾಗ ನೀವು ಮೊಸರು ಮತ್ತು ಸಕ್ಕರೆಯನ್ನು ಮಿಶ್ರಣ ಮಾಡಿ ಸೇವನೆ ಮಾಡಿ. ಇದರಿಂದ ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡಂಥ ಎಲ್ಲ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಜಯ ಉಂಟು ಮಾಡಲಿದೆ. ಹಾಗೆ ತಮ್ಮ ಜೋಬ್ ಅಥವಾ ಪರ್ಸ್ ಅಂತ ಹೇಳ್ತೀವಿ, ಅಲ್ಲಿ ಹನುಮಾನ್ ಚಾಲೀಸವನ್ನು ಇಟ್ಕೊಳ್ಳಿ. ಒಂದು ಸಣ್ಣ ಪುಸ್ತಕ ರೂಪದಲ್ಲಿರುವಂಥದ್ದು ಇಟ್ಕೊಳ್ಳಿ. ಇದರಿಂದ ನಿಮಗೆ ಶುಭ ಉಂಟಾಗುವಂಥದ್ದು. ಹಾಗೆ ಅಷ್ಟಮ ಭಾವನ ತೆಗೆದುಕೊಂಡಾಗ ಕುಜ ಹಾಗೆ ಶುಕ್ರ 2 ಗ್ರಹಗಳಿದೆ. ಹಣದ ವಿಚಾರವಾಗಿಯೂ ಸಹ ಎಚ್ಚರಿಕೆಯಾಗಿರಬೇಕು. ಕುಜ ಅಂದಾಗ ಅಪಘಾತಗಳಾಗುವಂಥದ್ದು, ಜಗಳ ಆಗುವಂಥದ್ದು, ಕದನ ಆಗುವಂಥದ್ದು. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ವಾಹನ ನಿಧಾನವಾಗಿ ಚಲಿಸಿ. ಹಾಗೆ ಪಾರ್ಟಿಗಳು ಮಾಡುವಾಗ ಅಥವಾ ರಾತ್ರಿ ಸಂಚಾರಗಳು ಬೇಡ. ಹಾಗೆ ಕೆಲವೊಂದು ಮಧ್ಯಸ್ಥಿಕೆ ವಹಿಸುವಂಥದ್ದು, ಜಗಳ ಬಿಡಿಸೋದಿರ್ಬೋದು, ರಾಜಿ ಮಾಡಿಸೋದಿರ್ಬೋದು, ಕೆಲವೊಂದು ವಿಚಾರಗಳಿಗೆ ಯಾವುದಕ್ಕೂ ನೀವು ಮಧ್ಯಪ್ರವೇಶ ಬೇಡ. ಹಾಗೆ ಮದುವೆ ಮಾಡಿಸೋದಿರ್ಬೋದು, ಯಾವುದೇ ಒಂದು ವಿಚಾರಗಳಲ್ಲಿ ತನ್ನ ಕೆಲಸ ತಾನಾಯಿತು ಅನ್ನೋ ರೀತಿಯಲ್ಲಿ ಇರಬೇಕಾಗತ್ತೆ. ಯಾಕಂದರೆ ಸಿಲುಕಿ ನಂತರ ಪಶ್ಚಾತ್ತಾಪ ಪಡೋದು ಬೇಡ. ಯಾಕಂದರೆ ಏನೋ ಒಳ್ಳೆಯದಾಯಿತು ಅಂದರೆ ನಮ್ಮನ್ನ ಹೊಗಳ್ತಾರೆ, ಇಲ್ಲಾಂದರೆ ತೆಗಳ್ತಾರೆ. ಆ ರೀತಿಯ ಒಂದು ಸಂದರ್ಭ ಬೇಡ. ಎಲ್ಲ ಒಳ್ಳೆಯದು ಮಾಡಿ ನಂತರ ಆರೋಪ ಬೇಡ. ಆದ ಕಾರಣ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರೆದ ಶುಭ ಉಂಟಾಗಲಿದೆ. ಹಣದ ವಿಚಾರವಾಗಿ ಅನವಶ್ಯಕ ಖರ್ಚು ಮಾಡೋದು ಬೇಡ, ನೋಡಿ ಖರ್ಚು ಮಾಡಿ. ಹಾಗೆ ನಿತ್ಯವೂ ಮಹಾಲಕ್ಷ್ಮಿ ಪೂಜೆ, ಮಹಾಲಕ್ಷ್ಮಿ ಅಷ್ಟಕಮ್ಮನ ಪ್ರಾರ್ಥನೆ ಮಾಡ ಬನ್ನಿ. ಇದರಿಂದ ತಮಗೆ ಶುಭ ಉಂಟಾಗಲಿದೆ. ಮಹಾಲಕ್ಷ್ಮಿ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ ಅಥವಾ ಮಡ್ಲಕ್ಕಿ ಅಥವಾ ಮರದ ಬಾಗಿಣವನ್ನು ಸಂಕಲ್ಪಪೂರ್ವಕವಾಗಿ ಕೊಟ್ಟು ಬನ್ನಿ. ತಮ್ಮ ಮನ ಕೋರಿಕೆಗಳು ಏನಿದೆಯೋ ಖಂಡಿತ ಈಡೇರುವಂಥದ್ದು. ಅಥವಾ ನಿಮ್ಮ ಕುಲದೇವತೆ ಹೆಣ್ಣಿನ ದೇವತೆಯ ದರ್ಶನ ಮಾಡುವಂಥದ್ದು. ಹಾಗೆ ಶಕ್ತಿ ದೇವತೆಗೆ ನಿಂಬೆಹಣ್ಣು ಆರತಿ ಅಥವಾ ಬೆಲ್ಲದ ಆರತಿ ಹೀಗೆ ಮಾಡೋದರಿಂದ ತಮ್ಮ ಮನ ಕೋರಿಕೆಗಳು ಏನಿದೆಯೋ ಖಂಡಿತ ಈಡೇರಿ ಇಷ್ಟಾರ್ಥ ಸಿದ್ಧಿಗಳು ಖಂಡಿತ ನೆರವೇರುತ್ತೆ.
ಕಟಕ ರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡುವಾಗ ಕಟಕ ರಾಶಿಯವರ ಸಪ್ತಮದಲ್ಲಿ ಶುಕ್ರ ಮತ್ತು ಕುಜ ಅಂದಾಗ ಕಳತ್ರ ಭಾವದಲ್ಲಿ ಶುಭ ಉಂಟಾಗುವಂತಹ ಸಮಯ. ಋಣ ಅನುಬಂಧ ಪತಿ ಪತ್ನಿ ಶೌಚಾಲಯ ಅನ್ನುವ ರೀತಿಯಲ್ಲಿ ಶುಭ ಉಂಟಾಗುವಂತಹ ಸಮಯ. ಅದೇ ರೀತಿಯಲ್ಲಿ ತಾವು ಅಂದುಕೊಂಡಂತೆ ನೆರವೇರುವಂತಹ ಸಮಯ. ನಿಮಗೆ ಚಂದ್ರಮಂಗಳ ಯೋಗ ಅನ್ನುವ ರೀತಿಯಲ್ಲಿ ಕುಜನ ಒಂದು ಅಂಶ ಇದೆ. ಆದ್ದರಿಂದ ತಾವು ಏನು ಇಚ್ಛೆ ಪಡ್ತೀವಿ, ಉದ್ಯೋಗ ಇರ್ಬೋದು, ವ್ಯವಹಾರ ಇರ್ಬೋದು, ಹಣಕಾಸಿನ ವಿಚಾರದಲ್ಲಿರ್ಬೋದು, ವೈವಾಹಿಕ ಜೀವನದಲ್ಲಿರ್ಬೋದು, ಅಥವಾ ಕೆಲವೊಂದು ವಿಚಾರಗಳೇ ಅಂದುಕೊಂಡಂತಹ ನಡೆಯುವಂತಹ ಒಂದು ಹೆಚ್ಚಿನ ಸಂದರ್ಭ ನಿಮ್ಮ ಜೊತೆಯಲ್ಲೇ ಇರೋದರಿಂದ ತಮಗೆ ಖಂಡಿತ ಶುಭ ಉಂಟಾಗಲಿದೆ. ಶುಕ್ರನ ಪ್ರಭಾವವೂ ಸಹ ತಮಗೆ ಹೆಚ್ಚಾಗಿದೆ. ನಾಟ್ಯ, ನೃತ್ಯ, ಕಲೆ, ಸಂಗೀತ ಏನು ಹೇಳ್ತೀವೋ ಅದರಲ್ಲಿ ತಾವು ಸ್ವಯಂ ಉದ್ಯೋಗಗಳಾಗಿ ಅಥವಾ ಸ್ವಯಂ ಮಾಡುವ ಮುಖಾಂತರ, ನೂತನವಾಗಿ ಮಾಡುವ ಮುಖಾಂತರವೂ ಸಹ ತಾವು ಹಣವನ್ನು ಗಳಿಸ್ಬೋದು. ಸ್ವಯಂ ವೃತ್ತಿಯನ್ನು ಮಾಡಲು ಆದಷ್ಟು ಆಲೋಚನೆ ಮಾಡಿ. ಫಾಸ್ಟ್ ಫುಡ್ ಇರ್ಬೋದು, ಕ್ಯಾರಿಯರ್ ರೂಪದಲ್ಲಿ ಮಾಡುವಂಥದ್ದು, ಅಥವಾ ಶುಚಿ ರುಚಿ ಅನ್ನುವ ರೀತಿಯಲ್ಲಿ ಒಂದು ಉದ್ಯೋಗ ಖಂಡಿತ ಮಾಡಿ. ಇದರಿಂದಲೂ ಲಾಭ ಉಂಟಾಗುವಂಥದ್ದು. ಗೋಬಿ ಸೆಂಟರ್ ಇರ್ಬೋದು, ಚಾಟ್ ಸೆಂಟರ್ ಇರ್ಬೋದು, ಕಾಂಡಿಮೆಂಟ್ಸ್ ಇರ್ಬೋದು, ಹೀಗೆ ಬೆಂಕಿ ಸಂಬಂಧದಿಂದಲೂ ಲಾಭ ಉಂಟಾಗುವಂತಹ ಸಂದರ್ಭ ತಮಗೆ ಹೆಚ್ಚಾಗಿದೆ. ಅದರಿಂದ ವೃತ್ತಿಯ ಒಂದು ಪ್ರಾರಂಭಿಕ ಉತ್ತಮವಾಗಿದ್ದು ಪ್ರಾರಂಭ ಮಾಡಿದರೆ ಖಂಡಿತ ಲಾಭದಾಯಕ. ಯಾಕಂದರೆ ಗುರು ತಮಗೆ ಉತ್ತಮ ಸ್ಥಾನ, ದಶಮ ಸ್ಥಾನದಲ್ಲಿರೋದರಿಂದ ಗುರುಬಲವೂ ಇರೋದರಿಂದ ವೃತ್ತಿಯಲ್ಲಿ ಶ್ರಮಕ್ಕೆ ತಕ್ಕಂತೆ ಫಲ. ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋ ರೀತಿಯಲ್ಲಿ ಲಾಭದಾಯಕ ಆಗುವ ಸಂದರ್ಭ ಇರೋದರಿಂದ ಒಂದು ಹೆಜ್ಜೆಯನ್ನು ಮುಂದಕ್ಕೆ ಖಂಡಿತ ಲಾಭ ಉಂಟಾಗುವಂಥ ಸಮಯ. ಹಾಗೆ ಅಷ್ಟಮ ಭಾವ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾಕೆಂದರೆ ಬುಧಾದಿತ್ಯ ಯೋಗ ಅಂತೀವಿ, ಜೊತೆಗೆ ಶನಿಯ ಒಂದು ಅಂಶವನ್ನು ತೆಗೆದುಕೊಂಡಾಗ ಅಷ್ಟಮ ಶನಿ ಅಂತ ಹೇಳ್ತೀವಿ. ಆದ್ದರಿಂದ ಸ್ನೇಹಿತರ ವರ್ಗದಲ್ಲೂ ಸ್ವಲ್ಪ ಎಚ್ಚರಿಕೆಯಾಗಿರಬೇಕು. ಯಾಕೆ ರಾಜಕೀಯ ರೂಪದಲ್ಲೂ ಎಚ್ಚರಿಕೆಯಾಗಿರಬೇಕು. ಅದೇ ರೀತಿಯಲ್ಲಿ ವ್ಯಾಪಾರ ವೃತ್ತಿಯಲ್ಲೂ ಸ್ವಲ್ಪ ಎಚ್ಚರಿಕೆಯಿಂದ ನೀವು ನೋಡಿ ವ್ಯವಹರಿಸಬೇಕಾಗತ್ತೆ. ಎಲ್ಲೋ ಒಂದು ಕಡೆ ವ್ಯತ್ಯಾಸ, ಕಡಿಮೆ ವ್ಯಾಪಾರ ಆಗುವಂಥದ್ದು, ಅಥವಾ ಎಲ್ಲೋ ಒಂದು ಕಡೆ ಮಂದಗತಿ, ಮಂದಸ್ಥಿತ ಅಂತ ಹೇಳ್ತೀವಲ್ಲ ಆ ರೀತಿ ಆಗುವಂಥದ್ದು, ಅಡೆತಡೆಗಳಾಗುವಂಥದ್ದು, ಅಥವಾ ವೃತ್ತಿಯಲ್ಲಿ ಕೆಲಸಕ್ಕೆ ಹೋಗಲು ಬೇಜಾರಾಗುವಂಥದ್ದು, ವ್ಯಾಪಾರ ಕಡಿಮೆ ಆಗ್ತಾಯಿದೆ ಅಥವಾ ನಾನು ವ್ಯಾಪಾರ ಮಾಡಲೋ ಬೇಡವೋ, ಲಾಸ್ ಆಗ್ತಾಯಿದೆ ಅನ್ನೋ ರೀತಿಯಲ್ಲಿ ದ್ವಿಸ್ವಭಾವ ಗುಣಗಳು ಬರುವಂಥದ್ದು, ಆಲಸ್ಯತೆನ ಬರುವಂಥದ್ದು, ಇಲ್ಲ ಭಯದ ವಾತಾವರಣ, ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ಆತ್ಮವಿಶ್ವಾಸದ ಒಂದು ಕೊರತೆ ಉಂಟಾಗುವ ಸಂದರ್ಭ ಇದೆ. ಆದ ಕಾರಣ ಒಮ್ಮೆ ತಿರುಪತಿಯ ದರ್ಶನವನ್ನು ಮಾಡಿ. ಸೋಮವಾರ ತಿರುಪತಿಯ ದರ್ಶನ ಮಾಡುವುದರಿಂದ ಖಂಡಿತ ಶುಭ ಉಂಟಾಗಲಿದೆ. ತಮ್ಮ ಮನ ಶಾಂತಿ, ಮನ ಕೋರಿಕೆಗಳು ಅಥವಾ ಏನಿದೆಯೋ ಖಂಡಿತ ಸ್ವಾಮಿ ಆರಾಧನೆಯಿಂದ ಖಂಡಿತ ನೀವು ಒಂದು ಒಳ್ಳೆಯ ಫಲವನ್ನು ಪಡೆಯಬಹುದು. ಸೋಮವಾರ ಆಗಲಿ ಅಂದರೆ ಬುಧವಾರ ಆದರೂ ದರ್ಶನ ಮಾಡಿ, ಇದರಿಂದಲೂ ಸಹ ಶುಭ ಉಂಟಾಗಲಿದೆ. ನಿತ್ಯ ನೀವು ಲಕ್ಷ್ಮೀನಾರಾಯಣ ಪೂಜೆಯನ್ನು ಮಾಡಬೇಕಾಗತ್ತೆ. ಹಾಗೆ ಲಕ್ಷ್ಮೀನಾರಾಯಣ ಆರಾಧನೆಯನ್ನು ಮಾಡಿ ಖಂಡಿತ ನಿಮಗೆ ಖಂಡಿತ ಶುಭ ಉಂಟಾಗಲಿದೆ. ಇದರಿಂದ ತಮಗೆ ಏನೇ ವ್ಯಯ ಅಥವಾ ಲಾಸ್ ಅಥವಾ ಕೈ ಬಂತದ್ದು ಬಾಯಿಗೆ ಬಂದಿಲ್ಲ ಅನ್ನೋ ಏನೇ ಸಮಸ್ಯೆಗಳಿದಿರೋ ದೂರ ಆಗಿ ಯಶಸ್ಸನ್ನು ಕಾಣ್ತೀರಾ. ಹಾಗೆ ಕಪ್ಪು ಬಟ್ಟೆಯನ್ನು ಧಾರಣೆ ಮಾಡೋದು ಬೇಡ. ನಿತ್ಯವೂ ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ ಅಂತ ಪಠನೆ ಮಾಡ್ತಾರೆ. ಖಂಡಿತ ಶುಭ ಉಂಟಾಗಲಿದೆ. ಈಗ ಸಿಂಹರಾಶಿ ಕಡೆ ಹೋಗೋಣ ಬನ್ನಿ. ಸಿಂಹರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ಹೇಳುವಾಗ ರಾಶಾಧಿಪತಿ ಸಪ್ತಮದಲ್ಲಿ ಶನಿಯ ಜೊತೆಯಲ್ಲಿದ್ದಾನೆ ಅಂದಾಗ ಅಪ್ಪ ಮಕ್ಕಳು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಎಲ್ಲ ಒಂದು ಕಡೆ ಮನಸ್ತಾಪಗಳು ದೂರ ಆಗುವಂತಹ ಸಂದರ್ಭಗಳು, ಅಥವಾ ಆರೋಗ್ಯದಲ್ಲಿ ಏರುಪೇರು, ತಂದೆಗಾಗ್ಬೋದು ಮಗನಿಗೆ ಆಗ್ಬೋದು. ಆದ್ದರಿಂದ ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು ತಂದೆಗೂ ಸಹ ಆಗುವಂತಹ ಸಂದರ್ಭ ಇದೆ. ಯಾಕೆಂದರೆ ಅಪ್ಪ ಮಗ ಶತ್ರು ಅಂತ ಹೇಳ್ತೀವಿ. ಸಪ್ತಮ ಅಂದಾಗ ಏರುಪೇರು ಆಗುವ ಸಂದರ್ಭ ಇರೋದರಿಂದ ಆದಷ್ಟು ತಾವು ನಿತ್ಯ ನೀವು ಆದಿತ್ಯ ಹೃದಯವನ್ನು ಪಠನೆ ಮಾಡಬೇಕಾಗುತ್ತೆ. ಇಲ್ಲ ನೀವು ನಿತ್ಯವೂ ನವಗ್ರಹ ದೇವಸ್ಥಾನದಲ್ಲಿ 9 ಪ್ರದಕ್ಷಿಣೆಯನ್ನು ಮಾಡುವಂಥದ್ದು, ಹಾಗೆ ಗೋಧಿಯನ್ನು ಇಟ್ಟು ಬರುವಂಥದ್ದು. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ರವಿ ಮತ್ತು ಶನಿಯ ಒಂದು ಪ್ರಭಾವ ಕಡಿಮೆಯಾಗಿ ನಮಗೆ ಆರೋಗ್ಯ ಸಮೇತ ಐಶ್ವರ್ಯ ಫಲಪ್ರಾಪ್ತಿ ಅಂತ ಹೇಳ್ತೀವಿ. ತಂದೆಯ ಆರೋಗ್ಯ ಹಾಗೆ ಮಕ್ಕಳ ಆರೋಗ್ಯದಲ್ಲೂ ಏನು ಏರುಪೇರಾಗದೆ ಅನವಶ್ಯಕ ಖರ್ಚುಗಳು ಅಂತ ಹೇಳ್ತೀವಿ. ಇದು ಯಾವುದೋ ಆಗದ ರೀತಿಯಲ್ಲಿ ಅಥವಾ ಬೇಡದ ವಿಚಾರ ಮನಸ್ತಾಪಗಳು ಆಗುವಂಥದ್ದು, ಅಥವಾ ಯಾವುದೋ ಒಂದು ಸಣ್ಣ ಪುಟ್ಟ ಮಾತಿನಿಂದ ಮುನಿಸು ಅಥವಾ ಮಾತು ಬಿಡ್ಬೋದು, ಅಂದರೆ ವಿವಿಧ ರೂಪದಲ್ಲಿ ಆಗುವ ಸಂದರ್ಭ ಬರ್ಬೋದು. ಆದ ಕಾರಣ ನೀವು ನವಗ್ರಹ ದೇವಸ್ಥಾನದಲ್ಲಿ ನೀವು ರವಿಯ ಆರಾಧನೆಯನ್ನು ಮಾಡಿ ಖಂಡಿತ ತಮಗೆ ಮುಂದೆ ಆಗ್ತಕ್ಕಂತಹ ಒಂದು ಲೋಪದೋಷಗಳು ಏನಿದೆಯೋ ಅದೆಲ್ಲವೂ ನಿವಾರಣೆ ಆಗುವಂಥದ್ದು. ನಿಮ್ಮ ಜಾತಕ ಚೆನ್ನಾಗಿದ್ದರೆ ಆ ರೀತಿಯ ಒಂದು ಸಮಸ್ಯೆ ಯಾವುದೋ ಬರೋದಿಲ್ಲ. ಒಮ್ಮೆ ಜಾತಕ ಪರಿಶೀಲನೆ ಅಗತ್ಯ, ದಶಾಭುಕ್ತಿಯು ಅವಶ್ಯಕ. ಇದರ ಮೇಲೂ ಸಹ ಫಲಾನುಫಲಗಳು ನಾವು ನೋಡ್ಬೋದು. ಆದರೆ ಗೋಚಾರದಲ್ಲಿ ಇರೋದರಿಂದ ಸ್ವಲ್ಪ ಎಚ್ಚರಿಕೆ ವಿಚಾರಗಳು ನಾವು ನೋಡಬೇಕಾಗುತ್ತೆ. ಇದನ್ನು ಮಾಡಿದ್ರೆ ಅಂದರೆ
ನಿತ್ಯ ನೀವು ನವಗ್ರಹ ಆರಾಧನೆ, ರವಿ ಆರಾಧನೆ ಮಾಡಿ ಗೋಧಿನ ಇಟ್ಟು ಪ್ರಾರ್ಥನೆ ಮಾಡಿ ಬಂದರೆ ಖಂಡಿತ ಏನೂ ಸಮಸ್ಯೆಗಳಾಗೋದಿಲ್ಲ. ಹಾಗೆ ಅಷ್ಟಮದಲ್ಲಿ ರಾಹು ಇರೋದ್ರಿಂದಲೂ ಸ್ವಲ್ಪ ದುರ್ಗಾದೇವಿ ಆರಾಧನೆ ಮಾಡಿ ತಮ್ಮ ಮನ ಕೋರಿಕೆಗಳೇನಿದೆಯೋ ಇಷ್ಟಾರ್ಥ ಸಿದ್ಧಿಗಳು ಆಗುವಂಥದ್ದು. ಅದನ್ನು ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ ಮಂಗಳವಾರ ಶುಕ್ರವಾರ ಹೋಗಿ ತಮ್ಮ ಮನ ಸಂಕಲ್ಪ ಏನಿದೆಯೋ ಖಂಡಿತ ಹೇಳ್ಕೊಳ್ಳಿ ಅಮ್ಮನವ್ರ ಮುಂದೆ, ಖಂಡಿತ ನೆರವೇರುವಂತಹ ಒಂದು ಸಂದರ್ಭ ಇದೆ. ಇಷ್ಟಾರ್ಥ ಸಿದ್ಧಿಗಳು ಖಂಡಿತ ನೆರವೇರುವಂಥದ್ದು. ಗುರು ಭಾಗ್ಯಸ್ಥಾನದಲ್ಲಿರೋದೇ ನಿಮಗೆ ಭಾಗ್ಯೋದಯ ಇದೆ, ಖಂಡಿತ ನಿಮಗೆ ಶುಭ ಉಂಟಾಗಲಿದೆ. ನೀವು ನವಗ್ರಹ ದೇವಸ್ಥಾನದಲ್ಲಿ ರವಿಯ ಆರಾಧನೆ ಮತ್ತು ಮಂಗಳ ಶುಕ್ರವಾರ ನೀವು ದುರ್ಗೆಯ ಒಂದು ಆರಾಧನೆ ಮಾಡಿಬಿಟ್ರೆ ಖಂಡಿತ ತಮಗೆ ತಮ್ಮ ಮನಸ್ಸಲ್ಲಿ ಏನಿದೆಯೋ ಅದೆಲ್ಲವೂ ಸಹ ಶುಭ ಉಂಟಾಗಿ ಇಷ್ಟಾರ್ಥ ಸಿದ್ಧಿಗಳು ನಡೆಯುತ್ತೆ. ಈಗ ಕನ್ಯಾ ರಾಶಿ ಕಡೆ ಬನ್ನಿ. ಕನ್ಯಾ ರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡುವಾಗ ಬುಧಾದಿತ್ಯ ಯೋಗವು 6ನೇ ಮನೆಯಲ್ಲಿ ಇದೆ. ಆದ್ದರಿಂದ ಸ್ವಲ್ಪ ಮಿತ್ರರು ಎಚ್ಚರಿಕೆಯಾಗಿರಬೇಕಾಗತ್ತೆ. ಸಣ್ಣ ಪುಟ್ಟ ವಿಚಾರದಲ್ಲಿ ದೂರ ಆಗುವಂಥದ್ದು ಅಥವಾ ವ್ಯಾಪಾರದಲ್ಲಿ ವೈಮನಸ್ಸೆ ಬರುವಂಥದ್ದು, ವೃತ್ತಿಯಲ್ಲೋ ಯಾವುದೋ ರೂಪದಲ್ಲಿ ಆಗುವ ಒಂದು ಸಂದರ್ಭ ಇರೋದರಿಂದ ರವಿ ಬುಧ ಒಂದು ಕೂತಿರುವಂತಹ ರಾಶಿಯಲ್ಲಿ ಅಷ್ಟು ಫಲಗಳು ಶುಭವಿಲ್ಲ. ಆದ್ದರಿಂದ ನೀವು ಲಕ್ಷ್ಮೀನಾರಾಯಣ ಪೂಜೆಯನ್ನು ಮಾಡೋದರಿಂದ, ಲಕ್ಷ್ಮೀನಾರಾಯಣ ಹೃದಯವನ್ನು ಪಠನೆ ಮಾಡೋದ್ರಿಂದ ಒಳ್ಳೆಯ ಫಲವಂತ ಗೊತ್ತಿರ, ಅಥವಾ ಹಸಿರು ಕಾಳು ಗೋಧಿಯನ್ನು ನೀವು ದಾನ ಮಾಡೋದರಿಂದ ನವಗ್ರಹ ದೇವಸ್ಥಾನ ಇರ್ಬೋದು ಅಥವಾ ಇನ್ನಿತರ ದೇವಾಲಯಗಳಲ್ಲಿ ಹೋಗಿ ಕೊಡುವಂಥದ್ದು, ಅದರಲ್ಲೂ ಸೂರ್ಯನ ದೇವಾಲಯ ಇರ್ಬೋದು ಅಥವಾ ವಿಷ್ಣುವಿನ ದೇವಾಲಯ ಇರ್ಬೋದು, ಅಲ್ಲಿ ನೀವು ಹಸಿರು ಕಾಳು ಮತ್ತು ಗೋಧಿಯನ್ನು ಹಾಗೆ ವಿಳೆದೆಲೆ ಅಡಿಕೆ, ಒಂದು ತೆಂಗಿನಕಾಯಿ ಯಥಾಶಕ್ತಿ ದಕ್ಷಿಣೆಯನ್ನು ಕೊಟ್ಟು ಪ್ರಾರ್ಥನೆ ಮಾಡಿಕೊಡೋದರಿಂದ ನಿಮಗೆ ಶುಭ ಫಲ ಉಂಟಾಗುತ್ತೆ. ಮುಂದೆ ಒಂದು ಉತ್ತಮ ಬಾಂಧವ್ಯ ಅಥವಾ ಬೇಡದ ರೀತಿಯಲ್ಲಿ ತೊಂದರೆ ಆಗುವಂಥದ್ದು, ಈಗ ಪಾರ್ಟ್ನರ್ಶಿಪ್ ವ್ಯವಹಾರ ಇರ್ಬೋದು, ಮಾಡ್ತಾ ಇರ್ತೀವಿ, ಗೊತ್ತೇ ಇರೋದಿಲ್ಲ ನಮಗೆ. ಯಾಕೆ ವ್ಯತ್ಯಾಸ ಆಯಿತು ಅಂದಾಗ ಒಂದು ವಿಧಿಯ ಆಟ ಇವೆಲ್ಲವೂ. ಇಲ್ಲಿ ಯಾರೂ ಕಾರಣಭೂತರಲ್ಲ, ವಿಧಿಯ ಮುಂದೆ ಎಲ್ಲರೂ ತಲೆ ಬಾಗಬೇಕು. ಆದ್ದರಿಂದ ಗ್ರಹಗತಿಗಳ ಒಂದು ವ್ಯತ್ಯಾಸ ಆದಾಗ ಏನಾಗುತ್ತೆ, ನಮ್ಮಲ್ಲೂ ಪರಿಣಾಮ ಇರುತ್ತೆ. ಹಾಗೆ ಭಾಗ್ಯಸ್ಥಾನಾಧಿಪತಿಯ ಹಾಗೆ ಧನಾಸ್ಥಾನಾಧಿಪತಿ ಶುಕ್ರ ಪಂಚಮ ಸ್ಥಾನದಲ್ಲಿರೋದರಿಂದ ಆರ್ಥಿಕದಲ್ಲಿ ಒಂದು ಉನ್ನತ ಸ್ಥಾನ, ಪ್ರಗತಿಯನ್ನು ಕಾಣುವಂಥದ್ದು ಹೆಚ್ಚಿನ ರೀತಿಯಲ್ಲಿ ಇರುವುದರಿಂದ ಈ ವಾರ ತಮಗೆ ಆರ್ಥಿಕ ವಿಚಾರದಲ್ಲಿ ಒಳ್ಳೆಯ ಲಾಭದಾಯಕ ಆಗುವಂಥದ್ದು, ಹಣ ಗಳಿಸುವಂಥದ್ದು, ಭೂಮಿಯಿಂದ ಲಾಭ ಆಗುವಂಥದ್ದು, ಭೂಮಿ ಸೈಟು ಕೊಂಡುಕೊಳ್ಳುವಂಥದ್ದು, ಆಭರಣ ಕೊಂಡುಕೊಳ್ಳುವಂಥದ್ದು, ಹಾಗೆ ಹಣವನ್ನು ಒಂದು ಉತ್ತಮ ಹೂಡಿಕೆ ಮಾಡುವಂತಹ ಸಂದರ್ಭ ಇರೋದರಿಂದ ಖಂಡಿತ ಈ ವಾರ ನಿಮಗೆ ಶುಕ್ರನಿಂದ ಒಳ್ಳೆಯ ಶುಭ ಫಲಗಳನ್ನು ಪಡೆಯುವಂಥ ವಾರ ಅಂತ ನಾವು ನಿಮಗೆ ಹೇಳ್ಬೋದು. ಶಿವ ಆರಾಧನೆಯನ್ನು ಮಾಡಿ ಹಾಗೂ ದತ್ತ ಚರಿತ್ರೆಯನ್ನು ಪಠನೆ ಮಾಡಿ ಮತ್ತಷ್ಟು ಶುಭ ನಿಮಗೆ ಗುರುವಿನ ಅನುಗ್ರಹ ದೊರೆತು ಇನ್ನಷ್ಟು ಶುಭ ಫಲಗಳು ಪಡ್ಕೋತೀರ. ಈಗ ತುಲಾರಾಶಿ ಕಡೆ ಹೋಗೋಣ ಬನ್ನಿ. ತುಲಾರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡುವಾಗ ತುಲಾರಾಶಿಯವರಿಗೆ ವಿವಾಹ ವಿಚಾರದಲ್ಲಿ ಶುಭದಾಯಕ ಉಂಟಾಗಲಿದೆ. ಹಾಗೆ ಗುರುವಿನ ಅನುಗ್ರಹವೂ ಸಹ ಉತ್ತಮವಾಗಿದ್ದು ತಾವು ಅಂದುಕೊಂಡಂತೆ ನಡೆಯುವಂಥದ್ದು ಹೆಚ್ಚಿನ ರೀತಿಯಲ್ಲಿ ಇದೆ. ಹಾಗೆ ಕುಚನ ಭಾವವನ್ನು ತೆಗೆದುಕೊಂಡಾಗ ಋಣಭಾವದಲ್ಲೂ ಸಹ ಉತ್ತಮ ರೀತಿಯಲ್ಲಿ ಹೋಗುವಂತಹ ಸಂದರ್ಭವೂ ಇರೋದರಿಂದ ಒಂದು ಶುಭದಾಯಕ ಉಂಟಾಗುವಂತಹ ಗ್ರಹಗಳ ಒಂದು ಸೂಚಕ ಉತ್ತಮವಾಗಿದೆ. ಹಾಗೆ ಬುಧಾದಿತ್ಯ ಯೋಗವೂ ಸಹ ತಮಗೆ ಒಂದು ಶುಭ ಫಲಗಳನ್ನು ಕೊಡುವಂಥದ್ದು. ಹಾಗೆ ಶನಿಯ ಅಂಶ ರವಿಯ ಜೊತೆಯಲ್ಲೇ ಇರೋದರಿಂದ ಒಂದು ಮಿಶ್ರ ಫಲವನ್ನು ಪಡೆಯುವಂಥ ಸಂದರ್ಭ ಇರೋದರಿಂದ ತಾವು ರವಿಯ ಒಂದು ಶಾಂತಿಯನ್ನು ಮಾಡಿಕೊಂಡ್ರೆ ಖಂಡಿತ ಒಳ್ಳೆಯ ಶುಭ ಫಲವನ್ನು ಪಡಿತೀರ. ಹಾಗೆ ನಿತ್ಯ ಆದಿತ್ಯ ಹೃದಯವನ್ನು ಪಠನೆ ಮಾಡಿ ಅಥವಾ ನವಗ್ರಹ ದೇವಸ್ಥಾನಕ್ಕೆ ನಿತ್ಯ ಒಂದು ಪ್ರದಕ್ಷಿಣೆ ಮಾಡಿ ಬರೋದರಿಂದಲೂ ಸಹ ತಮಗೆ ರವಿ ಅನುಗ್ರಹ ದೊರೆಯುವಂಥದ್ದು, ಅಥವಾ ಪ್ರಾತಃ ಕಾಲದಲ್ಲಿ ಬೆಳಗ್ಗೆ ಬೇಗ ಎದ್ದು ಸೂರ್ಯ ನಮಸ್ಕಾರ ಮಾಡುವುದರಿಂದಲೂ ಶುಭ ಉಂಟಾಗಲಿದೆ. ಹಾಗೆ ತಮ್ಮ ಮನ ಕೋರಿಕೆಗಳು ಈಡೇರಲಿ, ಪೂರ್ವ ಪುಣ್ಯಸ್ಥಾನ ವಿದ್ಯಾರ್ಥಿಗಳಿಗೆ ಇರ್ಬೋದು ಅಥವಾ ವ್ಯವಹಾರದಲ್ಲಿರ್ಬೋದು ಅಥವಾ ಇನ್ನಿತರ ವಿಚಾರಗಳಲ್ಲಿ ಏನಾದರೂ ಅಡೆತಡೆಗಳು ಆಗ್ತಿದ್ರೆ ತಾವು ಖಂಡಿತವಾಗಿ 2 kg ಗೋಧಿ, 2 kg ಗೋಧಿ, ವಿಳೆದೆಲೆ ಅಡಿಕೆ ದಕ್ಷಿಣೆ ಇಟ್ಟು ತಾವು ದಾನವನ್ನು ನವಗ್ರಹ ದೇವಸ್ಥಾನಕ್ಕೆ ಕೊಟ್ಟು ಬನ್ನಿ. ಅಥವಾ ಅನುಕೂಲವಿದ್ದರೆ ಸೂರ್ಯ ಶಾಂತಿಯನ್ನು ನವಗ್ರಹ ದೇವಸ್ಥಾನದಲ್ಲಿ ಮಾಡಿಸಿ, ಸೂರ್ಯ ಶಾಂತಿಯನ್ನು ನವಗ್ರಹ ದೇವಸ್ಥಾನದಲ್ಲಿ ಮಾಡಿಸಿ. ಇದರಿಂದ ನಿಮಗೆ ಶುಭ ಉಂಟಾಗಲಿ. ತಾವು ಏನು ಅನ್ಕೋತಿರೋ ಅದೆಲ್ಲವೂ ಸಹ ನಡೆಯುವಂಥದ್ದು. ಈ ವಾರ ನಿಮಗೆ ಶುಭ ಉಂಟಾಗಲಿದೆ. ಈಗ ವೃಶ್ಚಿಕ ರಾಶಿ ಕಡೆ ಹೋಗೋಣ ಬನ್ನಿ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡುವಾಗ ವೃಶ್ಚಿಕ ರಾಶಿಯವರಿಗೆ
ರಾಶಾಧಿಪತಿಯು ಉಚ್ಚ ಸ್ಥಾನದಲ್ಲಿ ತೃತೀಯ ಭಾವದಲ್ಲೇ ಇರೋದರಿಂದ, ಜೊತೆಗೆ ಸಪ್ತಮಾಧಿಪತಿ ಶುಕ್ರ ಜೊತೆಯಲ್ಲೇ ಇರೋದರಿಂದ ತಾವು ಅಂದುಕೊಂಡಂತೆ ವ್ಯಾಪಾರ, ವೃತ್ತಿ, ವ್ಯವಹಾರ ಹಾಗೆ ನೂತನ ಉದ್ಯೋಗದಿಂದ ಹಿಡಿದು ಎಲ್ಲವೂ ಯಶಸ್ವಿಯಾಗಲಿದೆ. ಪೊಲೀಸ್ ಇಲಾಖೆ ಇರ್ಬೋದು, ಅಗ್ನಿಶಾಮಕ, ಮಿಲ್ಟ್ರಿ, ಆರ್ಮಿ ಅಂತ ಏನು ಹೇಳ್ತೀವೋ ತಮ್ಮೆಲ್ಲರಿಗೂ ಶುಭ ಉಂಟಾಗುವಂಥದ್ದು. ಕುಜ ಉಚ್ಚಸ್ಥಿತಿ ಅಂದಾಗ ನಿಮಗೆ ಆತ್ಮಬಲ ಹೆಚ್ಚಾಗಿರೋದರಿಂದ ಎಂಥದನ್ನು ಸಾಧಿಸುವಂಥದ್ದು, ಪ್ರಮೋಷನ್ ಆಗುವಂಥದ್ದು ಅಥವಾ ಇಲಾಖೆಯಲ್ಲಿ ಒಂದು ಸನ್ಮಾನ ಆಗುವಂಥದ್ದು ಅಥವಾ ಉನ್ನತ ಮಟ್ಟದ ತನಿಖೆಯನ್ನು ಮಾಡಿ ತಾವು ಒಂದು ವಿಶೇಷವಾದ ಪ್ರಶಸ್ತಿಯನ್ನು ಪಡೆಯುವಂಥದ್ದು, ಗೌರವ ದೊರೆಯುವಂಥದ್ದು, ಹಾಗೆ ಹೆಚ್ಚುವರಿ ಅಧಿಕಾರಗಳು ನಿಮಗೆ ದೊರೆಯುವಂಥ ಸಂದರ್ಭವೂ ಇದೆ. ಯಾಕೆಂದರೆ ನಿಮ್ಮ ಒಂದು ನಿಷ್ಠೆಯ ವೃತ್ತಿ ಹಾಗೂ ವೃತ್ತಿಗೆ ತಾವು ತೋರಿಸುವಂಥ ವಿಶೇಷ ಕರ್ತವ್ಯಕ್ಕೆ ಗುರುತಿಸುವಂಥದ್ದು ಅಥವಾ ನಿಮ್ಮನ್ನು ಕೆಲವು ವಿಚಾರಗಳು ಕರೆಸಿಕೊಳ್ಳುವಂತಹ ಅವಕಾಶವೂ ಸಹ ಇದೆ. ಅಥವಾ ತಾವು ಬಯಸುವಂಥ ಸ್ಥಳಗಳಿಗೆ ನಿಯೋಜನೆ ಆಗುವಂಥದ್ದು, ಪ್ರಮೋಷನ್ನಿಂದ ಹಿಡಿದು ನಿಯೋಜನೆಯವರೆಗೂ ನಿಮಗೆ ಒಂದು ಶುಭದಾಯಕ ಇದೆ. ಆದ್ದರಿಂದ ಈ ವಾರ ತಮಗೆ ಒಂದು ಒಳ್ಳೆಯ ಫಲಗಳನ್ನು ಪಡೆಯುವಂಥದ್ದು, ಹಾಗೆ ಬೇರೆ ವೃತ್ತಿಯಲ್ಲಿದ್ದರೂ ಸಹ ಒಂದು ಆತ್ಮಬಲ ಹಾಗೆ ಕುಜನ ಒಂದು ಪವರ್ ಅಂತ ನಾವೇನು ಹೇಳ್ತೀವೋ ಅದನ್ನು ಮುಂದೆ ಕರೆದುಕೊಂಡು ಹೋಗುವಂತಹ ಅವಕಾಶಗಳು ಹೆಚ್ಚಾಗಿದೆ. ಹಾಗೆ ನಾಗಾರಾಧನೆಯನ್ನು ಮಾಡಿ, ಕುಕ್ಕೆ ದರ್ಶನವನ್ನು ಮಾಡಿ ಮತ್ತಷ್ಟು ಶುಭ ಫಲಗಳನ್ನು ನೀವು ಪಡಿತೀರ. ಈಗ ಧನುಸು ರಾಶಿ ಕಡೆ ಹೋಗೋಣ ಬನ್ನಿ. ಧನುಸು ರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡುವಾಗ, ಧನುಸು ರಾಶಿಯವರಿಗೆ ಪಂಚಮ ಸ್ಥಾನ ಪುಣ್ಯ ಸ್ಥಾನ ಉತ್ತಮವಾಗಿದ್ದು, ಹಾಗೆ ಪಂಚಮಾಧಿಪತಿಯು ಕುಜ ಉಚ್ಚ ಸ್ಥಾನದಲ್ಲಿ ಇರೋದರಿಂದ ತಮಗೆ ಒಂದು ಶುಭದಾಯಕ ಉಂಟಾಗುವಂಥದ್ದು, ಧನಕಾರಕ, ನಿಮಗೆ ಅಭಿವೃದ್ಧಿ ಕೊಡುವಂಥದ್ದು, ಗುರು ಮಂಗಳ ಯೋಗ ಅನ್ನುವ ರೀತಿಯಲ್ಲಿ ಪ್ರತಿಯೊಂದು ನಡೆಯುವಂಥದ್ದು. ಅದರಿಂದ ಸಾಧಕ ಅನ್ನುವ ರೀತಿಯಲ್ಲಿ ಅಸಾಧ್ಯ ಅನ್ನುವ ಮಾತೇ ಇಲ್ಲ ನಿಮಗೆ. ಈಗ ಸಾಧ್ಯ ಅನ್ನುವ ರೀತಿಯಲ್ಲಿ ಒಂದು ವೇಗವಾಗಿ ಹೋಗಿ ಎಲ್ಲವನ್ನು ಯಶಸ್ವಿ ಮಾಡುವಂತಹ ಒಂದು ಯೋಗ ಫಲ ನಿಮಗೆ ಕುಜನಿಂದ ದೊರೆಯುವುದರಿಂದ ತಮಗೆ ಶುಭ ಫಲ ಉಂಟಾಗುವಂಥದ್ದು. ಹಾಗೆ ವ್ಯಾಪಾರ ವೃತ್ತಿಯಲ್ಲೂ ತಾವು ಏನು ಮಾಡ್ತಿರೋ ಅದರಲ್ಲಿ ಲಾಭದಾಯಕ ಆಗುವಂಥದ್ದು. ಶುಕ್ರನ ಒಂದು ಅಂಶಕ್ಕೆ ತೆಗೆದುಕೊಂಡಾಗ ಶನಿಗೆ ಮಿತ್ರನಾಗಿ ಇರೋದರಿಂದ ತಮಗೆ ಧನಕಾರಕ ಅಂಶದಿಂದಲೂ ಸಹ ಒಳ್ಳೆಯ ಶುಭ ಫಲಗಳು ದೊರೆಯುವಂಥದ್ದು. ವೃತ್ತಿಯಲ್ಲೂ ಸಹ ಉತ್ತಮ ಗಳಿಕೆಯನ್ನು ಪಡೆಯುವಂಥದ್ದು, ಮಾತಿನ ಮುಖಾಂತರ ಹಣವನ್ನು ಗಳಿಸಿರೋ ವಾಕ್ಸಿದ್ಧಿ ಅನ್ನೋ ರೀತಿಯಲ್ಲಿ ಗಳಿಸುವಂಥದ್ದು. ವಕೀಲರ ವೃತ್ತಿಯಲ್ಲೂ ಸಹ ಒಳ್ಳೆಯ ಶುಭದಾಯಕ ಉಂಟಾಗುವಂಥದ್ದು, ಹೆಚ್ಚಿನ ರೀತಿಯಲ್ಲಿ ತಮಗೆ ಕಾಣುವಂಥದ್ದು. ಹಾಗೆ ಬುಧ ಆದಿತ್ಯ ಯೋಗವು ಸಹ ಒಂದು ಶುಭದಾಯಕವಾಗಿ ದೊರೆಯುವಂಥದ್ದು. ಆದ್ದರಿಂದ ತಮಗೆ ಯೋಗ ಉತ್ತಮವಾಗಿ ಸಮಯ ಚೆನ್ನಾಗಿದೆ, ಸಮಯವನ್ನು ಬಳಸಿಕೊಂಡು ಒಂದು ಒಳ್ಳೆಯ ಫಲವನ್ನು ಪಡ್ಕೊಳ್ಳಿ. ಹಾಗೆ ಗಣಪತಿ ಆರಾಧನೆ ಮಾಡಿ, ಇದರಿಂದ ಖಂಡಿತ ತಮಗೆ ಶುಭ ಉಂಟಾಗಲಿದೆ. ಗಣಪತಿ ಅಷ್ಟಕಂ ಪಠನೆ ಮಾಡೋದ್ರಿಂದಲೂ ನಿಮಗೆ ನಿರ್ವಿಘ್ನವಾಗಿ ಏನೇ ಕೆಲಸಗಳಿದ್ದರೂ ಅಡೆತಡೆಗಳಿದ್ದರೂ ನಿವಾರಣೆಯಾಗಿ ಶುಭ ಫಲಗಳನ್ನು ಪಡಿತೀರಾ. ಈಗ ಮಕರ ರಾಶಿ ಕಡೆ ಹೋಗೋಣ ಬನ್ನಿ. ಮಕರ ರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡುವಾಗ, ಮಕರ ರಾಶಿಯವರಿಗೆ ಶುಕ್ರನ ಬಲ, ಪಂಚಮ ಸ್ಥಾನಾಧಿಪತಿ ಶುಕ್ರ ಸಪ್ತಮದಲ್ಲಿರೋದ್ರಿಂದ ವಿವಾಹ ವಿಚಾರದಲ್ಲಿ ಶುಭ ಉಂಟಾಗುವಂಥದ್ದು. ಹಾಗೆ ವೃತ್ತಿ ವ್ಯಾಪಾರದಿಂದಲೂ ಒಳ್ಳೆಯ ಲಾಭವನ್ನು ಪಡೆಯುವಂಥದ್ದು. ಅಗ್ನಿಯಿಂದ ಲಾಭ ಇದೆ. ಹೋಟೆಲ್ ಉದ್ಯಮ ಇರ್ಬೋದು, ಫಾಸ್ಟ್ ಫುಡ್ ಇರ್ಬೋದು, ಇಟ್ಟಿಗೆ ಸಂಬಂಧ, ಬೇಕರಿ, ಹೀಗೆ ಕಾಂಡಿಮೆಂಟ್ಸ್ ಅಂತೇನು ಹೇಳ್ತೀವಿ, ವಿವಿಧ ರೂಪದಲ್ಲಿ ಹಣವನ್ನು ಒಂದು ಸಂಪಾದನೆ ಅಂತೀವಿ ಅಥವಾ ಲಾಭ ಅಂತ ಏನು ಹೇಳ್ತೀವೋ ಅದನ್ನು ಮಾಡುವಂತಹ ಸಂದರ್ಭ ಇದೆ. ಹಾಗೆ ಬುಧಾದಿತ್ಯ ಯೋಗವು ಸಹ ನಿಮಗೆ ಯೋಗಕಾರಕನಾಗಿ ನಿಮಗೆ ಧನಸ್ಥಾನದಲ್ಲೇ ಇರೋದರಿಂದ, ಜೊತೆಗೆ ಶನಿಯ ಅಂಶವು ಧನಸ್ಥಾನದಲ್ಲೇ ಇರೋದರಿಂದ ನಿಮಗೆ ಬುಧನಿಂದ ಮತ್ತಷ್ಟು ಶುಭ ಫಲಗಳನ್ನು ಪಡ್ಕೋತೀರ. ಹಾಗೆ ರವಿಯ ಆರಾಧನೆಯನ್ನು ನೀವು ಮಾಡೋದರಿಂದ, ಸೂರ್ಯ ಆರಾಧನೆಯನ್ನು ಮಾಡೋದರಿಂದ ನಿಮಗೆ ಮತ್ತಷ್ಟು ಶುಭ ಫಲಗಳು ನಿಮಗೆ ದೊರೆಯುವಂಥದ್ದು. ಅಧಿಕ ಫಲಂ ಅನ್ನೋ ರೀತಿಯಲ್ಲಿ ಪಡ್ಕೋತೀರ. ಅದಕ್ಕೆ ಸೂರ್ಯ ಶಾಂತಿಯನ್ನು ಮಾಡ್ಕೋಬೇಕಾಗತ್ತೆ. ಅದನ್ನು ನವಗ್ರಹ ದೇವಸ್ಥಾನದಲ್ಲಿ ಸೂರ್ಯ ಶಾಂತಿಯನ್ನು ಮಾಡಿಸಿ ಅಥವಾ ಸೂರ್ಯನಿಗೆ ಪಂಚಾಮೃತ ಅಭಿಷೇಕವನ್ನು ನವಗ್ರಹ ದೇವಸ್ಥಾನದಲ್ಲಿ ಮಾಡಿಸೋದ್ರಿಂದ ಉತ್ತಮ. ರಾಜಕೀಯ ವ್ಯಕ್ತಿ ಇರ್ಬೋದು, ಸರ್ಕಾರಿ ನೌಕರಿ ಇರ್ಬೋದು ಅಥವಾ ಸರ್ಕಾರಿ ಅಪೇಕ್ಷಿತ ಅಭ್ಯರ್ಥಿಗಳು ಟ್ರಾನ್ಸ್ಫರ್ ಇರ್ಬೋದು, ಪ್ರಮೋಷನ್ ವಿಚಾರದಲ್ಲಿರ್ಬೋದು, ಅಥವಾ ಏನಾದರೂ ಅಡೆತಡೆಗಳಾಗ್ತಾ ಇದ್ದರೆ, ತಮಗೆ ವೃತ್ತಿಯಲ್ಲಿ ಸಮಸ್ಯೆಗಳು ಬರ್ತಾಯಿದ್ರೆ ಅಕ್ಕಪಕ್ಕದಲ್ಲಿರ್ಬೋದು, ದೃಷ್ಟಿಗಳಿದ್ದರೂ ಸಹ ತಮಗೆ ನಿವಾರಣೆಯಾಗಿ ಒಂದು ಶುಭ ಫಲಗಳನ್ನು ಖಂಡಿತ ಪಡಿತೀರ. ಹಾಗೆ ನಿತ್ಯವೂ ಸಹ ತಾವು
ಸೂರ್ಯ ಅಷ್ಟಕಮನ್ನು ಪ್ರಾತಃ ಕಾಲದಲ್ಲಿ ಖಂಡಿತ ಪಠನೆ ಮಾಡಿ ಅಥವಾ ಕೇಳುವ ಮುಖಾಂತರ ಮಾಡುವುದರಿಂದ ತಮಗೆ ಮತ್ತಷ್ಟು ಒಳ್ಳೆಯ ಶುಭಫಲ, ಇಷ್ಟಾರ್ಥ ಸಿದ್ಧಿಗಳು, ವ್ಯಾವಹಾರಿಕವಾಗಿ ಹಣಕಾಸಿನ ಎಲ್ಲರಲ್ಲೂ ಅಭಿವೃದ್ಧಿಯನ್ನು ನೀವು ಖಂಡಿತ ಪಡಿತೀರ. ಈಗ ಕುಂಭರಾಶಿ ಕಡೆ ಹೋಗೋಣ ಬನ್ನಿ. ಕುಂಭರಾಶಿಯವರಿಗೆ ಬುಧಾದಿತ್ಯ ಯೋಗ. ರವಿ ಬುಧ ಜೊತೆಯಲ್ಲಿದ್ದಾನೆ. ಪಂಚಮ ಪೂರ್ಣ ಪುಣ್ಯಸ್ಥಾನಾಧಿಪತಿಯು ರವಿ ಜೊತೆಯಲ್ಲಿದ್ದಾನೆ. ಆದರೆ ಮನೆಯನ್ನು ತೆಗೆದುಕೊಂಡಾಗ ಕುಂಭ ಅಂದರೆ ಶನಿ ಅಧಿಪತಿ ಆಗ್ತಾನೆ. ಆದ್ದರಿಂದ ಒಂದು ರವಿಯ ಅಂಶಕ್ಕೆ ಫಲವನ್ನು ತೆಗೆದುಕೊಂಡಾಗ ಬುಧಾದಿತ್ಯ ಯೋಗವಿದ್ದರೂ ಸಹ ಎಲ್ಲೋ ಒಂದು ಕಡೆ ಮಿಶ್ರ ಫಲ ಆಗುವಂಥದ್ದು, ಕೈ ಮದ್ದು ಬಾಯಿಗೆ ಬಂದಿಲ್ಲ ಅನ್ನೋ ರೀತಿಯಲ್ಲೂ ಆಗ್ಬೋದು. ಆದ್ದರಿಂದ ನೀವು ಆಂಜನೇಯ ಸ್ವಾಮಿ ಹಾಗೆ ಸೂರ್ಯನ ಆರಾಧನೆ ಮಾಡೋದರಿಂದ ಒಳ್ಳೆಯ ಫಲಗಳನ್ನು ಪಡಿತೀರ. ಅದಕ್ಕೆ ನೀವು ಶನಿ ಶಾಂತಿ ಮತ್ತು ರವಿ ಶಾಂತಿಯನ್ನು ಎರಡನ್ನು ಮಾಡ್ಕೋಬೇಕಾಗತ್ತೆ. ನೀವು ನವಗ್ರಹ ದೇವಸ್ಥಾನದಲ್ಲಿ ಮಾಡ್ಕೋಬೇಕಾಗತ್ತೆ. ಅಥವಾ ನೀವು ಧಾನ್ಯಗಳನ್ನು ದಾನದ ರೂಪದಲ್ಲಿ ಕೊಡುವ ಮುಖಾಂತರವೂ ಸಹ ನಿಮಗೆ ಶುಭ ಉಂಟಾಗಲಿದೆ. ಹಾಗೆ ನಿತ್ಯವೂ ನೀವು ಪ್ರಾತಃ ಕಾಲದಲ್ಲಿ ಸೂರ್ಯ ಅಷ್ಟಕಂ ಪಠನೆ ಮಾಡಬೇಕಾಗತ್ತೆ. ಹಾಗೆ ಸಂಜೆಯ ಸಮಯದಲ್ಲಿ ನೀವು ಹನುಮಾನ್ ಚಾಲೀಸವನ್ನು ಪಠನೆ ಮಾಡುವಂಥದ್ದು, ಅಥವಾ ನಿಮಗೆ ಸಂಜೆ ಮಾಡೋಕ್ಕಾಗಲ್ಲ ಅಂದರೆ ಬೆಳಗ್ಗೆನೇ ಮಾಡಿಬಿಡಿ. ಇದರಿಂದ ಏನಾಗುತ್ತೆ, ರವಿ ಮತ್ತು ಶನಿಯ ಒಂದು ಶಾಂತಿಯಾಗಿ ಖಂಡಿತ ಒಂದು ಅಭಿವೃದ್ಧಿ, ರಾಜಕೀಯದಲ್ಲಿರ್ಬೋದು, ಸರ್ಕಾರಿ ನೌಕರಿ ಇರ್ಬೋದು, ವ್ಯಾಪಾರ ವೃತ್ತಿಯಲ್ಲಿ ಏನಿದ್ರೋ ಖಂಡಿತ ನಿಮಗೆ ಶುಭ ಉಂಟಾಗುತ್ತೆ. ಇದರಿಂದ ರವಿಯ ಒಂದು ಶನಿಯ ಒಂದು ಮಿಶ್ರ ಫಲಗಳು ಏನು ವ್ಯತ್ಯಾಸ ಆಗುತ್ತೋ ಅದೆಲ್ಲವೂ ತಡೆಗಟ್ಬೋದು. ಹಾಗೆ ಮಿತ್ರರು ಸ್ವಲ್ಪ ಎಚ್ಚರಿಕೆಯಾಗಿರಬೇಕಾಗತ್ತೆ. ತಂದೆ ಮಕ್ಕಳು ಅಷ್ಟೇ ಮಾತನಾಡುವಾಗ ಎಚ್ಚರಿಕೆ, ಮನಸ್ತಾಪ ಆಗಿ ದೂರ ಆಗುವಂತಹ ಸಂದರ್ಭ ಇರೋದರಿಂದ ಸ್ವಲ್ಪ ಆಲೋಚಿಸಿ ಎಲ್ಲವನ್ನು ಮುಂದುವರಿಯುವಂಥದ್ದು. ರವಿ ಹಾಗೂ ಶನಿಯ ಒಂದು ಶಾಂತಿ, ಹಾಗೆ ರವಿಗೆ ನೀವು ಸೂರ್ಯ ಅಷ್ಟಕಂ ಹಾಗೆ ಶನಿಗೆ ಹನುಮಾನ್ ಚಾಲೀಸ ಪಠನೆ ಮಾಡೋದರಿಂದ ಖಂಡಿತ ನಿಮಗೆ ಎಲ್ಲ ರೀತಿಯಲ್ಲೂ ಶುಭ ಉಂಟಾಗಲಿದೆ. ಈಗ ಮೀನರಾಶಿ ಕಡೆ ಕೂಡ ಬನ್ನಿ. ಮೀನರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡುವಾಗ ರಾಶಾಧಿಪತಿ ಗುರು ಒಳ್ಳೆ ಧನಸ್ಥಾನದಲ್ಲಿ ಇದ್ದಾನೆ. ಆಕಸ್ಮಿಕ ಧನಪ್ರಾಪ್ತಿಯಾಗುವಂತಹದ್ದು, ಬಯಸದೆ ಬಂದ ಭಾಗ್ಯ ಅನ್ನೋ ರೀತಿಯಲ್ಲಿ ಧನಲಾಭವನ್ನು ಪಡಿತೀರಾ. ಹಾಗೆ 12ನೇ ಮನೆಯಲ್ಲಿ ವ್ಯಯಸ್ಥಾನದಲ್ಲಿ ರವಿ ಬುಧ ಶನಿ ಇದ್ದಾನೆ ಅಂದಾಗ ರಾಜಕೀಯ ವ್ಯಕ್ತಿಗಳು, ವ್ಯಾಪಾರಸ್ಥರು ಸ್ವಲ್ಪ ಎಚ್ಚರಿಕೆಯಾಗಿ ಇರುವಂಥದ್ದು, ಸರ್ಕಾರಿ ನೌಕರರು ಎಚ್ಚರಿಕೆಯಾಗಿರುವಂಥದ್ದು. ಯಾಕಂದರೆ ಬೇಡದ ರೀತಿಯಲ್ಲಿ ಖರ್ಚಾಗುವಂಥದ್ದು, ವ್ಯಯ ಆಗುವಂಥದ್ದು, ಅಥವಾ ಅನವಶ್ಯಕ ವಿಚಾರದಲ್ಲಿ ಸಿಲುಕಿಸಬಹುದು. ಎಲ್ಲ ವಿಚಾರದಿಂದ ಎಚ್ಚರಿಕೆ ಇರಬೇಕು. ಸರ್ಕಾರಿ ಕೆಲಸಕ್ಕೆ ತಾವು ಅಂದುಕೊಂಡಂತೆ ನಡೆಯದೇ ಇರಬಹುದು. ವಿರುದ್ಧ ದಿಕ್ಕಿನಲ್ಲಿ ಚಲಿಸುವಂತಹ ಸಂದರ್ಭ, ಅಥವಾ ಮಂದಗತಿಯಲ್ಲಾಗುವಂಥದ್ದು, ಅಥವಾ ಮೇಲ್ ಅಧಿಕಾರಿಗಳು ಒತ್ತಡ ಆಗ್ಬೋದು, ಅಥವಾ ಬೇಡದ ವಿಚಾರದಲ್ಲಿ ತಮ್ಮನ್ನು ಸಿಲುಕಿಸುವಂತಹ ಸಂದರ್ಭವೂ ಹೆಚ್ಚಾಗಿ ಇರುತ್ತೆ. ಆದ್ದರಿಂದ ಮೈಲ ಕಣ್ಣಾಗಿದ್ದು ಸ್ವಲ್ಪ ಎಚ್ಚರಿಕೆಯಿಂದ ನೀವಿದ್ದರೆ ತುಂಬ ಉತ್ತಮ. ಆರೋಗ್ಯದ ಕಡೆಯೂ ಸಹ ಹೆಚ್ಚಿನ ಗಮನವನ್ನು ಕೊಡುವಂಥದ್ದು. ಯೋಗ, ವ್ಯಾಯಾಮ, ಮೆಡಿಟೇಷನ್ ರೀತಿಯಲ್ಲಿ ಸ್ವಲ್ಪ ಹೆಚ್ಚಿನ ಸಮಯವನ್ನು ಅದಕ್ಕೂ ಸಹ ಕೊಡಬೇಕಾಗತ್ತೆ. ಒತ್ತಡದಿಂದಲೇ ಇರುವಂಥದ್ದು ಬೇಡ. ಜೊತೆಗೆ ಒಂದು ಸ್ವಲ್ಪ ವ್ಯಾಯಾಮ ಅಥವಾ ಮೆಡಿಟೇಷನ್ ಅಥವಾ ಧ್ಯಾನ, ವಾಕ್ ಅನ್ನೋ ರೀತಿಯಲ್ಲಿ ಸ್ವಲ್ಪ ಆರೋಗ್ಯದ ಕಡೆಯೂ ಸಹ ಗಮನ ಕೊಟ್ಟರೆ ತುಂಬ ಉತ್ತಮ. ಹಾಗೆ ರವಿ ಬುಧ ಶನಿ 3 ಗ್ರಹಗಳನ್ನು ನೀವು ಶಾಂತಿಯನ್ನು ಮಾಡ್ಕೋಬೇಕಾಗತ್ತೆ. ನವಗ್ರಹ ದಿವಸದಲ್ಲಿ ಒಮ್ಮೆ ರವಿ ಬುಧ ಮತ್ತು ಶನಿಯ ಶಾಂತಿ ತುಂಬ ಅವಶ್ಯಕತೆ ಇದೆ. ಖಂಡಿತ ಮಾಡಿಸಿ. ಇದರಿಂದ ಮುಂದೆ ಆಗ್ತಕ್ಕಂತಹ ಏನೇ ತೊಂದರೆಗಳಿದ್ದರೂ ನಿವಾರಣೆಯಾಗಿ ನವಗ್ರಹ ದೇವತೆಗಳ ಅನುಗ್ರಹದಿಂದ ತಮ್ಮ ಇಷ್ಟಾರ್ಥ ಸಿದ್ಧಿಗಳು ಖಂಡಿತ ನೆರವೇರುವಂಥದ್ದು. ಹಾಗೆ ನಿಮ್ಮ ಕುಲದೇವತೆಯ ದರ್ಶನವನ್ನು ಮಾಡಿ. ಕುಲದೇವತೆಯ ದರ್ಶನವನ್ನು, ಗಂಡು ಮತ್ತು ಹೆಣ್ಣು ದೇವರ ದರ್ಶನ ಮಾಡೋದ್ರಿಂದ ಒಳ್ಳೆಯ ಶುಭ ಉಂಟಾಗಲಿದೆ. ಅಥವಾ ತಾವು ತಿರುಪತಿಯ ವೆಂಕಟೇಶ್ವರ ಸ್ವಾಮಿ ಶ್ರೀನಿಧಿಯ ಒಂದು ದರ್ಶನವನ್ನು ಮಾಡಿ. ಸೋಮವಾರ ಅಥವಾ ಬುಧವಾರ ದರ್ಶನ ಮಾಡೋದರಿಂದಲೂ ಎಂಥ ಸಮಸ್ಯೆಗಳಿದ್ದರೂ ತಮಗೆ ನಿವಾರಣೆಯಾಗಿ ದೇವತಾ ಅನುಗ್ರಹದಿಂದ ಕಾರ್ಯಸಿದ್ಧಿ, ಕಾರ್ಯಾನುಕೂಲ ಎಲ್ಲವೂ ಸಹ ನೆರವೇರುವಂಥದ್ದು. ಅಥವಾ ಶ್ರೀನಿವಾಸ ಕಲ್ಯಾಣ ಪೂಜೆಯನ್ನು ಮಾಡಿಸುವಂಥದ್ದು. ಮನೆ ಹತ್ತಿರ ದೇವಸ್ಥಾನದಲ್ಲಿದ್ದರೂ ಸಹ ಶ್ರೀನಿವಾಸ ಕಲ್ಯಾಣ ಪೂಜೆ ಮಾಡುವುದರಿಂದಲೂ ನಿಮಗೆ ಶುಭ ಉಂಟಾಗಲಿದೆ. ಹಾಗೆ ಶುಕ್ರನ ಬಲವೂ ಸಹ ಚೆನ್ನಾಗಿದೆ, ತಮಗೆ ಸಮಸ್ಯೆಗಳಿಲ್ಲ. ಕುಜನ ಬಲವೂ ಸಹ ಚೆನ್ನಾಗಿದೆ. ಆದರೆ ರವಿ ಬುಧ ಶನಿ 2-3 ಗ್ರಹಗಳು ವ್ಯಯದಲ್ಲಿ ಇರೋದರಿಂದ ಸ್ವಲ್ಪ ಎಚ್ಚರಿಕೆಯಿಂದಿದ್ದರೆ ಖಂಡಿತ ತಮಗೆ ಶುಭದಾಯಕ ಉಂಟಾಗಲಿದೆ. ಹಾಗೆ ನಿಮ್ಮ ಜಾತಕ ಪರಿಶೀಲನೆ ಮಾಡಿಕೊಳ್ಳಿ. ನಿಮ್ಮ ಗ್ರಹಗತಿಗಳು ಚೆನ್ನಾಗಿದ್ದರೆ ಅಂತಹ ಸಮಸ್ಯೆ ಬರೋದಿಲ್ಲ. ಅದನ್ನು ತಿರುಪತಿಯ ದರ್ಶನ ಹಾಗೆ ರವಿ ಬುಧ ಶನಿಯ ಒಂದು ಶಾಂತಿ ನವಗ್ರಹ ದೇವಸ್ಥಾನದಲ್ಲಿ ಮಾಡುವಂಥದ್ದು ಖಂಡಿತ ಮಾಡಿ, ಶುಭ ಉಂಟಾಗಲಿದೆ. ಅಥವಾ ಶನಿ ಬುಧ ರವಿ ಶಾಂತಿ ಮಾಡಿಸಲು ಆಗದಿದ್ದರೆ ಧಾನ್ಯಗಳನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಉಂಟಾಗಲಿದೆ. ಆತ್ಮೀಯ ವೀಕ್ಷಕರೇ,
ಇಲ್ಲಿಗೆ ಮೇಷರಾಶಿಯಿಂದ ಮೀನರಾಶಿಯ ರಾಶಿವಾರ ಭವಿಷ್ಯ ಮುಗೀತು. ತಮ್ಮೆಲ್ಲರಿಗೂ ಇಷ್ಟ ದೇವತೆ, ಗುಲದ ದೇವತೆ, ಗ್ರಾಮ ದೇವತೆ ಅನುಗ್ರಹ ಸದಾ ಕಾಲ ಇರಲಿ ಅಂತ ಪ್ರಾರ್ಥಿಸುತ್ತಾ ಈ ದಿನದ ಕಾರ್ಯಕ್ರಮ ನಾವು ಮುಗಿಸ್ತಾ ಇದ್ದೀನಿ. ಹಾಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಿರೀಕ್ಷೆಯಲ್ಲಿರುವಂತಹ ನಿಮ್ಮ ಅಷ್ಟಭುಜ ಜ್ಯೋತಿಷ್ಯಾಲಯ ಹಾಗೆ ರೇಖಿ ಪ್ಯಾಲೇಸ್ ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಆಗುತ್ತವರೆಗೂ ಶೇರ್ ಮಾಡಿ. ಸದಾ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಿರೀಕ್ಷೆಯಲ್ಲಿರುವಂತಹ ನಿಮ್ಮ ಅಷ್ಟಭುಜ ಜ್ಯೋತಿಷ್ಯಾಲಯ ಹಾಗೆ ರೇಖಿ ಪ್ಯಾಲೇಸ್. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.